ಸರ್ ನಾಗರಾಜ್ ಅಂತ ಬಂದು ಸರ್ ನಾವು ಜೆ ಪಿ ನಗರ ನಿವಾಸಿ ಸರ್. ಸರ್ ಇವತ್ತೇನು ಕಾರ್ಪೊರೇಷನ್ ಅವರು ಸರ್ ಇವತ್ತು ನಮಗೆ ಇವತ್ತು ವಾಹನ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ಅನ್ನೋದು ಸರ್ ನಮಗೆ ಅರ್ಥ ಆಗ್ತದೆ ಏನಕ್ಕೆ ಅಂತ. ನಾವು ವಾಹನ ತೆರಿಗೆ ತಗೋಬೇಕಂದ್ರೆ ಸರ್ ಲಕ್ಷಾಂತರ, ಈಗ 4 ವೀಲರ್ಗೆ 500 ರೂಪಾಯಿ ಅಂತಿದ್ದಾರೆ. ನಾವು ಲಕ್ಷಾಂತರ ರೂಪಾಯಿ ಸರ್ ತೆರಿಗೆನ ನಾವು ಆಲ್ರೆಡಿ ನಾವು ಕಂಪ್ನಿಗೆ ಪಾವತಿ ಮಾಡಿ ನಾವು ಬಂದಿರ್ತೀವಿ. ಈ ಥರ ಕಾರ್ಪೊರೇಷನ್ ಮಾಡ್ತಾ ಇರೋದು ನಮಗೆ ಸರ್ ಯಾಕೆ ಸಾರ್ವಜನಿಕರವಾಗಿ ತುಂಬ ಇದು ನಮಗೆ ಈ ಆಲ್ರೆಡಿ ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ತುಂಬ ಎಲ್ಲ ಏರಿಕೆ ಆಗ್ತಿದೆ. ಈ ಥರ ಕಾರ್ಪೊರೇಷನ್ ಅವರು ಮಾಡ್ತಾ ಇರೋ ಸಾರ್ವಜನಿಕ ವಲಯದಲ್ಲಿ ತುಂಬಾ ಇದು ಒತ್ತಡ ಆಗುತ್ತೆ. ಈಗ ಜನಸಾಮಾನ್ಯರಿಗೆ ತುಂಬ ಹೊರೆ ಆಗುತ್ತೆ ಅಂತ ಇದ್ರ ಮುಖಾಂತರ ನಾವು ಹೇಳ್ತೀವಿ ಸರ್. ಈ ಕಾರ್ಪೊರೇಷನ್ ಇದನ್ನ ಪ್ರಸ್ತಾಪನೆ ಮಾಡಿ ಇದು ಮತ್ತೆ ಏನು ಇದನ್ನ ತೆರಿಗೆನ ಮತ್ತೆ ಪರಿಶೀಲನೆ ಮಾಡಿ ಮತ್ತೆ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ ಸರ್. ನಿಮ್ಮನೇಲಿ ಯಾವೆಲ್ಲ ವಾಹನಗಳಿದೆ ಸರ್? ಈಗ ನಮ್ಮನೇಲಿಗೆ ನೋಡಿ ಸರ್, ಈಗ ನಮ್ಮನೇಲಿ 2 ಕಾರ್ ಇದೆ ಸರ್, ಈಗ 4 ವೆಹಿಕಲ್ ಇದೆ. ಈಗ ಅದಕ್ಕೆ ನಾವು ತೆರಿಗೆ ಕಟ್ಟಿ, ಈಗ ನಮ್ಮ ಮನೆಗೆ ಆಲ್ರೆಡಿ ತೆರಿಗೆ ಕಂದಾಯ ಕಟ್ಟಿದ್ದೀವಿ ಸರ್, ಈಗ ಆಲ್ರೆಡಿ ಬಂದಿದೆ. ಇನ್ನೇನಿಗೆ ಕಂದಾಯ ಕಟ್ಟಿದ್ದೀವಿ ಸರ್, ಈಗ ಮನೆ ಕಂದಾಯ ಈಗ ಮತ್ತೆ ನಾವು ಕಾರ್ಗಳಿಗೆ ಟ್ಯಾಕ್ಸ್ ಕಟ್ಟಿದ್ದೀವಿ. ಈಗ ನಮ್ಮ ಕಾರ್ಗೆ ಸರ್ ಲಕ್ಷಾಂತರ ರೂಪಾಯಿ ಕಟ್ಟಿದ್ದೀವಿ, ಸ್ಕೂಟ್ರಿಗೆ 1000 ರೂಪಾಯಿ ಟ್ಯಾಕ್ಸ್ ಕಟ್ಬಿಟ್ಟು ಮತ್ತೆ ನೀವು ಬಂದು ಟ್ಯಾಕ್ಸ್ ಕಟ್ಟಿ ಅಂತಂದರೆ ಇದು ಯಾವ ಥರ ಸರ್? ಈಗ ನಮಗೆ ಸಾರ್ವಜನಿಕವ್ರಿಗೆ ಹೇಳ್ಬೇಕು, ಈಗ ಇಲ್ಲ ಯಾವ ಕಾಯ್ದೆಯಲ್ಲಿ ಇದೆಯಪ್ಪ ನೀವು ನಾವು ಈ ತೆರಿಗೆ ವಿಧಿಸಬೇಕು ಅಂತಂದರೆ ಯಾವ ಮಾನದಂಡದಲ್ಲಿ ವಿಧಿಸ್ತಾ ಇದ್ದಾರೆ ಅಂತ ನಮಗೆ ತಿಳಿಸ್ಕೊಡ್ಬೇಕು ಸರ್ ನನಗೆ ಇದನ್ನವರು. ಇದಕ್ಕೆ ನಿಮಗೆ ವಿರೋಧ ಇದೆ ಸರ್? ನಾವು ವಿರೋಧ ಇದೆ ಸಾರ್ವಜನಿಕರವಾಗಿ ಸರ್, ನಾವು ವಿರೋಧ ಇದ್ದೇ ಇರುತ್ತೆ ಸರ್. ಜನಗಳಿಗೆ ನಮ್ಗೆ ಈಗ ಆಲ್ರೆಡಿ ಬರೇ ಸರ್, ಈಗ ನೋಡಿದಾರೆ ಗ್ಯಾಸ್ ಇಲ್ಲದೆ ಇರ್ಬೋದು, ಪ್ರತಿಯೊಂದು ಈಗ ಮೆಡಿಕಲ್ ಇರ್ಬೋದು, ಆಹಾರ ಇರ್ಬೋದು, ಹೋಟ್ಲ್ಗಳು ಮುಚ್ತಾರೆ, ಎಲ್ಲ ನಮ್ಗೆ ಬರೆ ಆಗ್ತಿದೆ. ಅದ್ರ ಮಧ್ಯದಲ್ಲಿ ಈಗ ಈ ಸಾರ್ವಜನಿಕವಾಗಿ ಮತ್ತೆ ಈ ಕಾರ್ಪೊರೇಷನ್ ನಮ್ಗೆ ಈ ಥರ ನಮ್ಗೆ ಹೊರೆ ಇರ್ತಿದ್ದಾರೆ, ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಈಗ ಎಲ್ಲ ಅತ್ಯಧಿಕವಾಗಿ ನಾವು ಕಟ್ತಾ ಇದೀವಿ. ಇದನ್ನ ಮತ್ತೆ ನಾವು ಕಾರ್ಪೊರೇಷನ್ ಕೇಳ್ಕೊಳ್ಳೋ ಸರ್, ನಾವು ಮತ್ತೆ ಇದನ್ನ ಏನಿದೆ ಪರಿಶೀಲನೆ ಮಾಡಿ ಇದನ್ನ ಮತ್ತೆ ಈ ತೆರಿಗೆನ ಸ್ಟಾಪ್ ಮಾಡಿ ಅಂತ ನಾವು ಈ ಮುಖಾಂತರ ನಾವು ಇದು ಮಾಡ್ತೀವಿ. ಹೌದು ಸರ್, ಈಗ ನೀರಿನ ಬಿಲ್ಲು ಸಹ ಹೆಚ್ಚಾಗಿ 25% ಆಗಿದೆ. ಮತ್ತೆ ಈಗೇನೋ ಮತ್ತೆ ಏನೋ ಮುಂದೆ ದಿನಗಳು ಕರೆಂಟ್ ಬಿಲ್ನ ಹೆಚ್ಚಿಗೆ ಮಾಡಬೇಕು ಅಂತ ಇದ್ದಾರೆ. ಈ ಥರ ಸಾರ್ವಜನಿಕ ವಲಯದಲ್ಲಿ ನಮ್ಗೆ ಈ ಥರ ಹೆಚ್ಚೆಚ್ಚಾಗಿ ನಾವು ಕಟ್ತಾ ಇದ್ದಾರೆ. ಹೇಗೆ ನಾವು ಸರ್ ಜೀವನ ಮಾಡೋದು? ನಾವು ಮಾಡೋ ಸಂಪಾದನೆಯಲ್ಲಿ ನಾವು ಉಳಿತಾಯ ಮಾಡಬೇಕಾಗುತ್ತೆ. ಇಲ್ಲ ಈಗ ನೋಡಿ ಎಲ್ಲದರಲ್ಲೂ ಈಗ ವಿದ್ಯಾರ್ಥಿಗಳ ಫೀಸ್ಗಳು ಕಾಲೇಜ್ ಬರ್ತದೆ, ಎಲ್ಲದರಲ್ಲೂ ಸಹ ಇವರು ತೆರಿಗೆ ಜಾಸ್ತಿ ಮಾಡ್ಕೊಂಡು ನಮ್ಗೆ ಬಂದರೆ ಹೇಗೆ ಸರ್ ನಾವು ಸಾರ್ವಜನಿಕರು ನಾವು ಜೀವನ ಮಾಡಬೇಕು ಅಂತ ಈ ಮುಂದೆ ಪ್ರಶ್ನೆ ಕೇಳ್ತೀವಿ ಸರ್. ಮೈಸೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ವಲಯಕ್ಕೆ ಒಂದು ಅಭಿಪ್ರಾಯ ಕೇಳಬೇಕಾಗಿತ್ತು ಅಂತನಾ ಸರ್? ಹೌದು ಸರ್, ಏನಕ್ಕೆ ಅಂತಂದರೆ ಈ ತೆರಿಗೆ ಎಲ್ಲ ಮಾಡಬೇಕು ಅಂದರೆ ಸರ್ ನಾವು ಈಗ ಒಬ್ಬರದೇ ಎಲ್ಲ ಇದು ನಿರ್ಧಾರ ಮಾಡೋಕ್ಕೆ ಸರ್ ಲಕ್ಷಾಂತರ ಮನೆಗಳಿದೆ, ಕೋಟ್ಯಾಂತರ ಮನೆಗಳನ್ನು ಮೈಸೂರಿದೆ ಸರ್. ವಾಸ ಮಾಡೋಕ್ಕೆ ಅವ್ರನ್ನ ನಾವು ಒಂದು ಕ್ವಶನ್ ಮಾಡಬೇಕು ಸರ್. ಏನೇ ಮಾಡಬೇಕು ಅಂದ್ರೂ ಸಾರ್ವಜನಿಕರಲ್ಲಿ ಅವ್ರನ್ನ ಆದಂಥ ಕುಂದುಕೊರತೆ ಕೇಳೋದಂತ ಇದು ಕೇಳಬೇಕಲ್ಲ ಸರ್. ಇಂಥದಕ್ಕೆಲ್ಲ ಮಾಡಬೇಕು ಅಂತಂದರೆ ವೆಹಿಕಲ್ ಎಲ್ಲ ತೆರಿಗೆ ಕಟ್ಟಬೇಕು ಅಂತಂದರೆ ಇದನ್ನು ಮುಂದೆ ಸರ್ ಏನಾಗುತ್ತೆ ಅಂದರೆ ನಾವು ನಾವು ಮುಂದೆ ಕೋರ್ಟ್ಗೆ ಹೋಗ್ಬಿಟ್ಟು ಸರ್ ಇದನ್ನು ನಾವು ಮುಂದೆ ತೆರಿಗೆ ವಿಧದವರಾಗಿ ನಾವು PL ಸಲ್ಲಿಸಬೇಕು ಅಂತ ನಾವು ಮುಂದೆ ಇರ್ತೀವಿ ಸರ್, ನಾವು ಮಾಡಬೇಕು ಅಂತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.